ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್.ಜಿ. ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. नमस्कार। ये जो शादियों का अरेंजमेंट है वो हमारे बच्चे की शादी के पहले करना होगा, हमें नियत पूरक है. अब हमें कई बार जामिया मस्जिद दरगाह कमेटी समिति को ये प्रोग्राम अरेंज करते हैं इंशाअल्लाह. अब हर साल से आपको अब हमें हमारे गाँव में उर्स होता है ना, उर्स के बाद ये साल हमें हवाली कर रही है. अगले साल इंशाअल्लाह दरगाह कमेटी वाले को उन्होंने और हमें पूरे मिल को बातचीत कर को हमें हवाली का प्रोग्राम कैंसिल कर को नेक्स्ट साल से हर साल हमें शादियाँ की नियत कर को ही इंशाल्लाह करेंगे. ಇವತ್ತು 10 ಮದುವೆ ಆಗಿದೆ. ಇನ್ನು ನೆಕ್ಸ್ಟ್ ವರ್ಷದಿಂದ ನೋಡೋಣ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು. ನಮ್ಮ ಟೀಮ್ ಇದೆ, ಅದು ಅವ್ರ ಕಡೆಯಿಂದ 64 ಏನೇನು ವಸ್ತುಗಳು ಕೊಟ್ಟಿದ್ದೀರಾ ನಿಮ್ಮ ಕಡೆಯಿಂದ? ಎಲ್ಲ ಮನೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟಿದ್ದೀವಿ. ಸ್ಟವ್ ಇದೆ, ಗೋಲ್ಡ್ ಇದೆ, 3 ಗ್ರಾಮ್ ಗೋಲ್ಡ್, ವಾಚು, ಹೆಣ್ಣಿಗೆ ಗಂಡಿಗೆ ಎಲ್ಲ ವಾಚ್ ಕೊಟ್ಟಿದ್ದೀವಿ. ಎಲ್ಲ ಮನೆ ಬೇಕಾಗಿರೋ ಸಾಮಾನು ಎಲ್ಲ ಸ್ಟೆಮಾರ್ ಕೊಟ್ಟಿದ್ದೀವಿ. ಯಾವ್ಯಾವ ತಾಲೂಕು ಬಂದಿದ್ದಾರೆ ಇಲ್ಲಿ ಮದುವೆ ಮಾಡಿಸ್ಕೊಂಡು? ಸಿಲ್ಗಟ್ಟದಿಂದ ಬಂದಿದ್ದಾರೆ, ಚಿಂತಾಮಣಿಯಿಂದ ಬಂದಿದ್ದಾರೆ, ಕೈವಾರದವರು ಇದ್ದಾರೆ, ಬಾಗೇಪಲ್ಲಿಯವರು ಇದ್ದಾರೆ. ಎಲ್ಲರೂ ನೆಕ್ಸ್ಟ್ ವರ್ಷದಿಂದ ನಾವು ಎಲ್ಲರೂ ಕಮಿಟಿಯವರು ಸೇರಿ ಮಾತಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನಮ್ಮದು ದರ್ಗಾ ಇದೆ, ನಮ್ಮದು ಹಜರತ್ ಮಖದೂಮ್ ಶಾವಲಿ, ಇಬ್ರಾಹಿಂ ಶಾವಲಿ ಅವ್ರ ಊರ್ಸ್ ಇರುತ್ತೆ. ಊರ್ಸ್ ಮಾರನೇ ದಿವಸ ನಾವು ಮಾಡೋಣ. ನಮ್ಮ ಅಣ್ಣನೂ ಇವಾಗ ಹೇಳಿದ್ದಾರೆ, ಇವರು 5 ಮದುವೆಗೆ ಒಪ್ಕೊಂಡಿದ್ದಾರೆ. ನಾವು 5 ಮದುವೆ ನಮ್ಮ ಕಡೆಯಿಂದ ಮಾಡಿಸ್ತೀವಿ. ಇನ್ನು ನಾವು ಎಷ್ಟು ಜನ ನಾವು ನೋಡಿಕೊಂಡು ಯಾರ್ಯಾರು ಎಷ್ಟು ಭಾಗ ಎಲ್ಲ ಮಾಡ್ತೀವಿ, ಯಾರ್ಯಾರು ಎಷ್ಟು ಇದು ಮಾಡ್ತಾರೋ ನೋಡಿಕೊಂಡು ಮಾಡೋಣ ಅಂತ ನಮ್ಮ ಕಡೆಯಿಂದಾನೆ. ನಮ್ಮ ಮಗಂದು ಮದುವೆ ನಮ್ಮದು ಇದಿತ್ತು, ಏನು ಹೇಳೋದು, ಹರಕೆ. ನಮ್ಮ ಮಗನ ಮದುವೆ, ನಮ್ಮ ಮಕ್ಕಳ ಮದುವೆ ಆಗೋಕ್ಕೆ ಮುಂಚೆ ನಾವು ಒಂದು 10 ಮದುವೆ ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ವಿ, ಹರಕೆ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿದ್ವಿ. ಇಲ್ಲಿ ಪ್ರೋಗ್ರಾಮ್ ಇತ್ತು, ನಾವು ಲಕ್ಷ್ಮೀಪುರ ಮಸೀದಿ ಓಪನಿಂಗ್ ಇತ್ತು, ಅದಕ್ಕೋಸ್ಕರ ಮತ್ತು ನಾವು ಕರೆದಿದ್ದಕ್ಕೆ ನಮ್ಮ ಮೇಲೆ ಪ್ರೀತಿ, ನಮ್ಮ ಊರ ಮೇಲೆ ಪ್ರೀತಿ ಇರೋದು. ಫಸ್ಟು ಎಲೆಕ್ಷನ್ ಟೈಮಲ್ಲೂ ಬಂದಿದ್ದರು, ಇವಾಗಲೂ ಬಂದು ನಮಗೆ ಒಳ್ಳೆ ಒಂದು ಖುಷಿ ಆಯಿತು. ಬಂದು ಸಚಿವರು ಸುಧಾಕರ್ ಸಾಹೇಬರು ಅವರು ಬಿಜಾಪುರದಲ್ಲಿದ್ದಾರೆ, ಬಿಸಿ ಇದ್ದಾರೆ, CM ಅವ್ರ ಜೊತೆ ಇರಬೇಕು ಅಂತ ಫಸ್ಟೇ ಹೇಳಿದರು. ಅವ್ರ ಅಣ್ಣ ಅವರು ಬಾಲಾಜಿ ಸರ್ ಬಂದಿದ್ದರು, ತುಂಬ ಖುಷಿ ಆಯಿತು. ನಮ್ಮ 3 ಜನ ಎಲ್ಲ, ನಮ್ಮ ಸಿನಪ್ಪ ಇರ್ತಾರೆ, ನಮ್ಮ ನಾಗರಾಜಣ್ಣ ಎಲ್ಲ ಬಂದಿದ್ದರು. ಖುಷಿಯಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದೀವಿ. ನಿಮ್ಮ ಸಹಕಾರ ನೀಡಿದವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ನೀವು ಅಂತ? ನಾವು ಹೃದಯಪೂರ್ವಕವಾಗಿ ಅವರಿಗೆ ನಾವು ತುಂಬ ಒಂದು ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ಬಂದು ಭಾಳ ಅದ್ದೂರಿಯವಾಗಿ ನಡೀತು. ಎಲ್ಲರ ಸಹಕಾರದಿಂದ, ನಮ್ಮ ಊರವರ ಸಹಕಾರ, ಎಲ್ಲ ನಮ್ಮ ಹಿಂದೂ ಬಾಂಧವರು ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು. ಇದರಲ್ಲಿ ನಮ್ಮ ಊರವರ ಗ್ರಾಮಸ್ಥರ ಸಹಕಾರ ಇದೆ, ನಮ್ಮ ಜಮಾತ್ ಕಮಿಟಿಯವ್ರ ಸಹಕಾರ ಇದೆ, ನಮ್ಮ ದರ್ಗಾ ಕಮಿಟಿ, ನಮ್ಮ ಹುಡುಗರು ಎಲ್ಲರೂ ಬಹಳ ಶ್ರಮದಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಗಿದೆ. ಎಲ್ಲರೂ ಚಿಂತಾಮಣಿ ಕಮಿಟಿಯಿಂದನೂ ಜನ ಬಂದಿದ್ದಾರೆ. ಇವತ್ತು ಶಬೀರ್ ಸರ್, ಎಲ್ಲರೂ ಕಲೀಂ ಸಾರು ಎಲ್ಲರೂ ಬಂದಿದ್ದಾರೆ. ಇವತ್ತು ಎಲ್ಲರ ಕಡೆಯಿಂದ, ನಮ್ಮ ಊರ ಕಡೆಯಿಂದ ಎಲ್ಲರ ಕಡೆಯಿಂದ ಸಹಕಾರ ಆಗಿದೆ. ಮುಂದೆ ಹೀಗೆ ನಾವು
ಬರೋ ವರ್ಷನೂ ಹೀಗೆ ಒಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಒಂದು ಶ್ರಮ ಇದು ಮಾಡಿಕೊಂಡಿದ್ದೀವಿ. ಅದ್ರ ಪ್ರಕಾರ ನಾವು ಮುಂದೆ ಮಾಡ್ತೀವಿ.